ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ BAMS ಕೌನ್ಸಿಲಿಂಗ್ ಯಾವಾಗ ಶುರು ಆಗುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಸ್ಟೂಡೆಂಟ್ಸು ಪ್ರತಿನಿತ್ಯ ನಾನು ಮಾಡುವಂತಹ ವಿಡಿಯೋ ಕೆಳಗಡೆ ಕಮೆಂಟ್ಸ್ ಅಲ್ಲಿ ಮಾಡ್ತಾನೆ ಹೇಳ್ತಾರೆ. ಸೊ ನಾನು ಈ ಕಾಮೆಂಟ್ಸ್ ಅನ್ನ ಬೇಗನೆ ನೋಡಿ ಆದಷ್ಟು ಬೇಗ ರೆಸ್ಪಾನ್ಸ್ ಆಗಬೇಕಿತ್ತು. ಸಾರಿ ಫಾರ್ ದ ಡಿಲೇ. ಇವತ್ತಿನ ಈ ವಿಡಿಯೋದಲ್ಲಿ BAMS ಕೌನ್ಸಿಲಿಂಗ್ ಯಾವಾಗ ಶುರು ಆಗುತ್ತೆ ಏನೋ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೇನೆ. ಜೊತೆಗೆ ಒಂದಿಷ್ಟು ಸ್ಟೂಡೆಂಟ್ಸ್ BAMS ಕೌನ್ಸಿಲಿಂಗ್ ಅಂತ ಅಂದ್ರೆ ಏನು, ಅಂದ್ರೆ BAMS ಕೋರ್ಸ್ ಅಂದ್ರೆ ಏನು ಅಂತ ಕೇಳ್ತಿದ್ದಾರೆ. ಸೊ ಅದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಲೈಕ್ ಅನ್ನ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡು ಎಲ್ಲಾ ತರದ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಜೊತೆಗೆ ಇಂಪಾರ್ಟೆಂಟ್ ಆಗಿ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ಳಿ. ಫಸ್ಟ್ KCET ಸ್ಟೂಡೆಂಟ್ಸ್ ಮೊದಲಿಗೆ BAMS ಕೋರ್ಸ್ ಅಂದ್ರೆ ಏನು ಅಂತ ಹೇಳ್ತಿದ್ರು. ಸೊ ಅವಂತ ಸ್ಟೂಡೆಂಟ್ಸ್ ಗೆ ಹೇಳ್ತಿದ್ರು, BAMS ಕೋರ್ಸ್ ಅಂತ ಅಂದ್ರೆ ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ ಅಂಡ್ ಸರ್ಜರಿ ಅಂತ ಹೇಳ್ಬಿಟ್ಟು ಈ ಒಂದು BAMS ಕೋರ್ಸ್ ಈಗ ನೀವೇನೊಂದು ಆಪ್ಷನ್ ಎಂಟ್ರಿ ಆದ್ರೆ ಮಾಡ್ತಿದ್ದೀರಾ, KCET ವಿದ್ಯಾರ್ಥಿಗಳಾಗಿರ್ಬೋದು, ನೀಟ್ ವಿದ್ಯಾರ್ಥಿಗಳಾಗಿರ್ಬೋದು, ಈಗ ನಿಮ್ಗೆ ಅಲ್ಲಿ ಡಿಫ್ರೆಂಟ್ ಕೋರ್ಸಸ್ ಏನ್ ತೋರಿಸಿದಾವೆ, ಒಂದು ನರ್ಸಿಂಗ್ ಕೋರ್ಸಸ್ ಆಗಲಿ, ಮೆಡಿಕಲ್ ಕೋರ್ಸಸ್ ಆಗಲಿ, ಡೆಂಟಲ್ ಕೋರ್ಸಸ್ ಆಗಲಿ, ಸೊ ಅದೇ ತರನೇ ಈ ಒಂದು BAMS ಕೋರ್ಸ್ ಸಹ ಆಪ್ಷನ್ ಎಂಟ್ರಿ ನಡಿಬೇಕಿತ್ತು. ಬಟ್ ಇಲ್ಲಿ ಕೆಲವೊಂದಿಷ್ಟು ಕಾರಣಾಂತರಗಳಿಂದ ಆಪ್ಷನ್ ಎಂಟ್ರಿ ಆದ್ರೆ ನಡೆದಿಲ್ಲ. ಇದಕ್ಕೆ ರೀಸನ್ ಸಹ ಕೊಟ್ಟಿರುವಂತದ್ದು KAಗೆ BAMS ಕಡೆಯಿಂದ ಸೀಟ್ ಮ್ಯಾಟ್ರಿಕ್ಸ್ ಆದ್ರೆ ಕೊಟ್ಟಿಲ್ವಂತೆ. ಸೊ ಹಾಗಾಗಿ ಒಂದು ಆಪ್ಷನ್ ಎಂಟ್ರಿ ಏನಾದ್ರೆ ಸ್ಟಾರ್ಟ್ ಮಾಡಿಲ್ಲ. ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಈಗ ಒಂದು 2 or 3 ಡೇಸ್ ಒಳಗಡೆ ರಿಲೀಸ್ ಮಾಡುವಂತ ಸಾಧ್ಯತೆಗಳಿದೆ KAಗೆ. ಅದಾದ್ಮೇಲೆ ನಿಮ್ಗೆ ಆಪ್ಷನ್ ಎಂಟ್ರಿನ ಮಾಡೋದಕ್ಕೆ ಒಂದು ಅವಕಾಶವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಿಮ್ಗೆ ಯಾವುದೇ ತರದ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ಇರೋದಿಲ್ಲ. ಈಗ ಏನೊಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ 26ನೇ ತಾರೀಕು ಬರುತ್ತೆ ಅಂತ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ರಿ. 26ನೇ ತಾರೀಕು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಒಂದು 3 to 4 ಡೇಸ್ ಏನ್ ಟೈಮ್ ಕೊಡ್ತಾರೆ ಆಪ್ಷನ್ ಎಂಟ್ರಿನ ಮಾಡೋದಕ್ಕೆ, ಆ ಟೈಮಲ್ಲಿ ನಿಮ್ಗೆ BAMS ಕೋರ್ಸ್ ಸಹ ತೋರಿಸಿರುತ್ತೆ. ಸೊ ಎಲಿಜಿಬಲ್ ಇರುವಂತಹ ಸ್ಟೂಡೆಂಟ್ಸ್ ಯಾರಾದ್ರೂ BAMS ಕೋರ್ಸ್ಗೆ ಅಪ್ಲೈ ಮಾಡಬೇಕು ಅಂತ ಅನ್ಕೊಂಡಿದ್ರು ಅಂತ ಸ್ಟೂಡೆಂಟ್ಸ್ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಆದ್ರೆ ಕಾಲೇಜಸ್ ಅನ್ನ ಆಡ್ ಮಾಡ್ಕೋಬಹುದು ಆಗಿರುತ್ತೆ. ನಿಮ್ಗೆ ಯಾವುದೇ ತರದ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ಇರೋದಿಲ್ಲ. ಸೊ ಈಗಾಗಲೇ ಇದು ನೀಟ್ ಅಂಡರ್ ಅಲ್ಲಿ ಬರೋದ್ರಿಂದ ನೀಟ್ ಮೆಡಿಕಲ್ ಸ್ಟೂಡೆಂಟ್ಸ್ ನೀವು ಮೆಡಿಕಲ್ ಕೋರ್ಸಸ್ ಗಳಿಗೆ ಬೇರೆ ಕೋರ್ಸಸ್ಗೆ ಅಪ್ಲೈ ಮಾಡಿರ್ತೀರಾ. ಈಗ BAMS ಕೋರ್ಸ್ ಬೇಕು ಅಂತ ಅನ್ಕೊಂಡಿರುವಂತಹ ಸ್ಟೂಡೆಂಟ್ಸ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಒಂದು ಆಪ್ಷನ್ ಎಂಟ್ರಿಗೆ ಆದ್ರೆ ಆಡ್ ಆಗುವಂತದ್ದು. ಈಗಾಗಲೇ ಆನ್ ಟೈಮು ಏನೊಂದು ಕಂಬೈನ್ಡ್ ಕೌನ್ಸಿಲಿಂಗ್ ಅಂತ ಹೇಳಿದ್ರು ಎಲ್ಲಾ ಕೋರ್ಸಸ್ ಜೊತೆ ಇರಬೇಕಿತ್ತು. KAಗೆ ಸೀಟ್ ಮ್ಯಾಟ್ರಿಕ್ಸ್ ಆದ್ರೆ ಸಿಕ್ಕಿಲ್ಲ, ಹಾಗಾಗಿ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿಲ್ಲ. ಈಗ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆಗೋ ಒಳಗಡೆ ಅವ್ರಿಗೆ KA ಅವರಿಗೆ ಸೀಟ್ ಮ್ಯಾಟ್ರಿಕ್ಸ್ ಸಿಗುತ್ತೆ. KA ವೆಬ್ಸೈಟ್ ಅಲ್ಲೇ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿದ ಆದ್ಮೇಲೆ ನಿಮ್ಗೆ ನೆಕ್ಸ್ಟ್ ಒಂದು ಆಪ್ಷನ್ ಎಂಟ್ರಿಯನ್ನ ಮಾಡೋದಕ್ಕೆ ಟೈಮ್ ಅನ್ನ ಕೊಡ್ತಾರೆ. ಆ 3 to 4 ಡೇಸ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಆಪ್ಷನ್ ಎಂಟ್ರಿ ಟೈಮ್ ಅಲ್ಲಿ ನೀವು ಕಾಲೇಜಸ್ ನ ಆಡ್ ಮಾಡ್ಕೋಬಹುದಾಗಿರುತ್ತೆ. ಅದಾದ್ಮೇಲೆ ನಿಮ್ಗೆ ಡೈರೆಕ್ಟ್ ಆಗಿ ಫಸ್ಟ್ ಒಂದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ಇರುತ್ತೆ. ಓಕೆನಾ? ಸೊ ಸಾಕಷ್ಟು ಸ್ಟೂಡೆಂಟ್ಸ್ ಈ ಒಂದು BAMS ಕೌನ್ಸಿಲಿಂಗ್ ಬಗ್ಗೆ ಕೇಳ್ತಾನೆ ಇದ್ರು, ಯಾವಾಗ ಶುರು ಆಗುತ್ತೆ ಏನು ಅಂತ ಅಂದ್ರೆ ಕೌನ್ಸಿಲಿಂಗ್ ಈಗಾಗಲೇ ಶುರು ಆಗಿದೆ. ಬಟ್ ನಿಮ್ಗೆ BAMS ಕೋರ್ಸ್ ಆದ್ರೆ ಆಡ್ ಮಾಡೋದಕ್ಕೆ ಆಗ್ತಿಲ್ಲ ಆಪ್ಷನ್ ಎಂಟ್ರಿಯಲ್ಲಿ, KAಗೆ ಸೀಟ್ ಮ್ಯಾಟ್ರಿಕ್ಸ್ ಸಿಕ್ಕಿಲ್ಲ ಆ ಒಂದು ರೀಸನ್ ಇಂದ. ಓಕೆನಾ? ಸೊ ಇದು ಇವತ್ತಿನ ಅಪ್ಡೇಟ್ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮೈ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.